ಸರ್ ನಮಸ್ಕಾರ. ಇದು ನಿಮ್ಮ AW ಚಾನಲ್. ಸೊ ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಶೇರ್ ಮಾಡಿ. ಮುಂಬರುವ ಎಲೆಕ್ಷನಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? BJPಗೆ ಸರ್. ಏನೆಲ್ಲ ಪ್ಲಸ್? ಜೆನ್ಯೂನ್ ಪರ್ಸನ್ ಸರ್. ಏನು ಹೇಳಿ? ಜೆನ್ಯೂನ್ ಪರ್ಸನ್ ನರೇಂದ್ರ ಮೋದಿ. ಹೌದಾ ಸರ್? ಸ್ವಾರ್ಥ ಏನಿಲ್ಲ ಅವ್ರಿಗೆ. ನಿಸ್ವಾರ್ಥದಿಂದ ಅವರು ದೇಶನ ಕಾಯ್ತಾ ಇದ್ದಾರೆ. ಓಕೆ ಸರ್. ಏನೆಲ್ಲ ಒಳ್ಳೇದಾಗುತ್ತೆ ಸರ್ ಅವ್ರು ಬಂದು? ತುಂಬ ಅವರೆಲ್ಲ ಏನೆಲ್ಲ ಒಳ್ಳೇದು ಮಾಡಿದ್ದಾರೆ ಅಂತ ನೋಡಿದ್ರೆ ಗೊತ್ತಾಗತ್ತಲ್ಲ ಸರ್. ಓಕೆ, ನೋಡಿದ್ರೆ ಗೊತ್ತಾಗುತ್ತೆ. ಗಂಗಾ ನದಿ ಕ್ಲೀನ್ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ಶ್ರೀರಾಮನು ಇದು ಮಾಡಿದ್ದಾರೆ. ಎಂತೆಂಥ ಪವಿತ್ರವಾದ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಬರೋ ಎಲೆಕ್ಷನ್ ಅದೇ ನಿಮ್ಮ ಸಪೋರ್ಟ್ ಯಾರಿಗೆ ಸರ್? ನಮ್ಮ ಸಪೋರ್ಟು 100% ಮೋದಿ ಅವರಿಗೆ ಸರ್. ಹೌದಾ ಸರ್? ಹಾಂ ಸರ್. ಏನೇನು ಒಳ್ಳೆ ಪ್ಲಸ್ ಪಾಯಿಂಟ್ ಇದೆ ಸರ್ ಮೋದಿ ಅವರಿದ್ದರೆ? ಏನೇನು ಯೂಸ್ಫುಲ್ ಆಗುತ್ತೆ ಸರ್? ಮೋದಿ ಅವರಿದ್ದರೆ ಈಗ ಅವರು ಸ್ಟಾರ್ಟಿಂಗ್ ಬಂದಾಗ ನಮ್ಮ ಭಾರತ 10ನೇ ಪೊಸಿಷನಲ್ಲಿ ಇತ್ತು. ಈಗ 1 ಟರ್ಮ್ ಆಗಿ 2ನೇ ಟರ್ಮ್ ಬಂದಾಗ 5ನೇ ಪೊಸಿಷನಲ್ಲಿ ಆಗಿದೆ. ಮೋದಿ ಅವ್ರು ಹೇಳ್ತಾ ಇರೋ ಪ್ರಕಾರ ಅವರು 3ನೇ ಪೊಸಿಷನಲ್ಲಿ ಬರುತ್ತೆ. ಅವ್ರು ಇನ್ನೂ ಮುಂದುವರೆದ್ರೆ ನಮ್ಮ ದೇಶ ನಂಬರ್ 1 ಆಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಸರ್. ಸೊ ಈ ಪೊಸಿಷನ್ ಬರಬೇಕು ಅಂದರೆ ಸರ್ ಅವರು ಏನೆಲ್ಲ ಇಂಡಿಯಾಗೆ ಅಂತ ಇಂಡಿಯಾಗೆ ಏನು ಮಾಡಿಲ್ಲ ಅಂತ ಕೇಳಿ ಸರ್. ಭಾಳಷ್ಟು ಮಾಡಿದ್ದಾರೆ ಅವರು, ತುಂಬಾ ಮಾಡಿದ್ದಾರೆ. ಅದರಲ್ಲಿ ಈಗ ಆರ್ಟಿಕಲ್ 370 ತೆಗೆದ್ರು, ರಾಮ ಮಂದಿರ ಬಂತು. ಆಮೇಲೆ ನಮ್ಮ ದೇಶದ ಆರ್ಥಿಕತೆ ಅಭಿವೃದ್ಧಿ ಆಗೋದಕ್ಕೆ ಹೊರಗಡೆ ದೇಶದಿಂದ ಸಾಲ ತಗೊಳ್ಳೋದನ್ನು ನಿಲ್ಲಿಸಿದ್ದಾರೆ. ನಮ್ಮ ದೇಶದಿಂದನೇ ಇನ್ನೊಂದು ದೇಶಕ್ಕೆ ಸಾಲ ಕೊಡೋಂಥ ರೀತಿಯಲ್ಲಿ ಮೋದಿಜಿ ಅವರ ಸರ್ಕಾರ ಇದೆಯಲ್ಲ, ಅವ್ರದ್ದು ಆಡಳಿತ, ಅದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ? ಚೆನ್ನಾಗಿದೆ ಸರ್. ಅವರ ಆಡಳಿತ ಬಂದರೆ ಚೆನ್ನಾಗಿರುತ್ತೆ. ಎಲ್ಲ ದೇಶ ಎಲ್ಲ ಚೆನ್ನಾಗಿ ಮುಂದುವರಿಯುತ್ತೆ. ಈಗ ದೇವರು ಅಂತ ಇದು ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಸರ್ಕಾರದವರು ಈಗ ಇವರ ರಾಜಕೀಯದ ಜೊತೆ ರಾಜಕೀಯ ಬೇರೆ, ಇದು ಬೇರೆ. ಈಗ ದೇವರನ್ನೇ ಒಂದು ಲೆಕ್ಕಾಚಾರ, ನಮ್ಮ ದೇವರಲ್ಲ, ನಮ್ಮ ಹಿಂದುತ್ವ ಇಲ್ಲ, ಮಟ್ಟಿಲ್ಲ ಅಂತ. ಈಗ ಜಾತಿ ಏನದಕ್ಕಿಂತ ಎಲ್ಲ ದೇವರೂ ಒಂದೇ ಅಂದ್ರೂ ಇವರು ದೇವ್ರ ಲೆಕ್ಕಾಚಾರಕ್ಕೆ, ಈಗ ಇವರು ರಾಜಕೀಯದ ಲೆಕ್ಕಾಚಾರಕ್ಕೆ ದೇವ್ರ ಬಗ್ಗೆನೇ ದ್ವೇಷ ಕಾಡ್ತಿರಂಗೈತೆ. ಯಾವ ಸರ್ಕಾರ ಸರ್? ಮೋದಿ ಸರ್ಕಾರ? ಕಾಂಗ್ರೆಸ್ ಸರ್ಕಾರ. ಈಗ ರಾಜಕೀಯ ಬೇರೆ. ಈಗ ದೇವರನ್ನೇ ಈ ದೇವ್ರು ನಮ್ದಲ್ಲ, ರಾಮ ಅಂತ. ಸರ್ ನಮಸ್ತೆ. ಇದು ನಿಮ್ಮ AW ಚಾನಲ್. ಸೊ ಮೋದಿಜಿ ಅವರ ಆಡಳಿತ ನಿಮ್ಗೆ ಹೇಗೆ ಅನ್ನಿಸ್ತದೆ? ಇಲ್ಲ, ಆಡಳಿತ ಕೆಲವು ವಿಸ್ತಾರ ಮಾತ್ರ ತುಂಬ ಚೆನ್ನಾಗಿದೆ. ರಕ್ಷಣೆ ಬಗ್ಗೆ ಚೆನ್ನಾಗಿದೆ. ಈಗ ಒಂದು ವೈಯಕ್ತಿಕ ಮತ್ತು ಎಲೆಕ್ಷನ್ ಹತ್ರ ಬರ್ತಾಯಿದೆ. ಮುಂದೆ ಕೂಡ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಯೋಜನೆ ಮಾಡ್ತಾ ಇದ್ದಾರೆ. ಅದು ಜನಗಳಿಗೆ ಎಟ್ತು ಅಂತ ಅಂದರೆ ನಮ್ಮ ದೇಶ ಸಮೃದ್ಧಿಯಾಗಿ ರಾಮರಾಜ್ಯ ಅಂತಾರೆ, ರಾಮರಾಜ್ಯ ಈಗ ನಿಜ ಆಗ್ಬೋದು ಸರ್. ಅಷ್ಟಿಷ್ಟು ಹೇಳ್ಬೋದು ಸರ್. ಇನ್ನೇನು ಸರ್ ಹೇಳೋಕ್ಕಾಗುತ್ತೆ ಸರ್? ಸಂರಕ್ಷಣೆ ಅಂತ ಹೇಳಿದ್ರಲ್ಲ, ಯಾವ್ಯಾವ ಥರ ಸರ್? ರಕ್ಷಣೆ ಬಗ್ಗೆ, ದೇಶದ ಬಗ್ಗೆ, ಹೊರಗಡೆ ದೇಶದೆಲ್ಲ ಅಚ್ಚುಕಟ್ಟ ಬಾಂಧವ್ಯ ಬೆಳೆಸ್ಕೊಂಡು ದೇಶದ ಬಗ್ಗೆ ಕೆಲವು ಬಗ್ಗೆ ನಾವು ಮಾತಾಡೋದು ಗೊತ್ತಿಲ್ಲ. ಸಮಾಜದ ಬಗ್ಗೆ ಸಮಾಜ ಭಾಳ ಫಾಸ್ಟ್ ಆಗಿದೆ. ಹೊರಗಡೆ ಬಾಂಧವ್ಯ, ದೇಶದ ಬಗ್ಗೆ ರಕ್ಷಣೆ ಚೆನ್ನಾಗಿದೆ. ಇದೆಲ್ಲ ನೋಡ್ತಾರೆ. ಮುಂದಕ್ಕೆ ದೇಶ ಅಭಿವೃದ್ಧಿ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ ಸರ್. ಅಷ್ಟೇ, ಇನ್ನೇನು ಹೇಳ್ಬೋದು ಸರ್ ದೇಶದ ಬಗ್ಗೆ?